ಕರ್ನಾಟಕ ಬಜೆಟ್ ಅನ್ನ ಇಸ್ಲಾಮೀಕರಣ ಬಿಜೆಪಿ ಆರೋಪ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಕೊಟ್ಟಿರೋದು ಚಿಪ್ಪು ಎಂದಂತಹ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾದ ಅಂಶಗಳು ಯಾವುದು ಗೊತ್ತಾ? ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ, ವಕ್ಫ್ ಕಬರಸ್ಥಾನಗಳ ಮೂಲ ಸೌಕರ್ಯಕ್ಕೆ 150 ಕೋಟಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಮುಸ್ಲಿಮರ ಅತಿ ಹೆಚ್ಚು ವಾಸವಿರುವಂತಹ ಪ್ರದೇಶಗಳಲ್ಲಿ ಐಟಿಐ ಸ್ಥಾಪನೆ, ಕೆಇಎ ಅಡಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿಯು ಕಾಲೇಜುಗಳು, ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ, ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಎಸ್, ಬಿಜೆಪಿಗರು ಒಂದು ಮಾತನಾಡ್ತಾ ಇದ್ದಾರೆ. ಈ ಒಂದು ಬಜೆಟ್ ಮಂಡನೆ ಮಾಡ್ತಾ ಇರೋದಕ್ಕೆ 16ನೇ ಬಜೆಟ್ ಮಂಡನೆ. ಈ ಒಂದು ಬಜೆಟ್ ಮಂಡನೆಯಲ್ಲಿ ಅಂದರೆ 2024-25ನೇ ಸಾಲಿನ ಇದು ಒಂದು ಬಜೆಟ್ ಮಂಡನೆ ಆಗಿತ್ತು. ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯನ್ನ ಮಾಡಿದ್ರು. ಇದರಲ್ಲಿ ಬಿಜೆಪಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿಜೆಪಿಗರು ಸಿದ್ದರಾಮಯ್ಯ ಅವರು ಮುಸ್ಲಿಂ ಓಲೈಕೆ, ಇಸ್ಲಾಮೀಕರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಸೊ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಕಪ್ಪೆ ಚಿಪ್ಪನ್ನ ಕೊಟ್ಟಿದ್ದಾರೆ, ಮುಸ್ಲಿಮರಿಗೆ ಅಷ್ಟು ಅನುದಾನಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಇದುವರೆಗೂ ಇನ್ನೊಂದು ತಿಂಗಳೊಳಗೆ ಅನುಷ್ಠಾನ, ಕಳೆದ ವರ್ಷದ ಅನುಷ್ಠಾನ 54% ಇದುವರೆಗೂ. ಇನ್ನೊಂದು ತಿಂಗಳೊಳಗೆ ಅದು ಎಷ್ಟು ಅನುಷ್ಠಾನ ಮಾಡ್ತಾರೋ ಗೊತ್ತಿಲ್ಲ. ನೀವು ನನ್ನ ಹತ್ರ ಮಾರ್ಕ್ಸ್ ಕೇಳಬೇಡಿ, ಗುತ್ತಿಗೆದಾರರ ಹತ್ರ ಕೇಳ್ರಿ. ಈ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘದವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ. ಜನಸಾಮಾನ್ಯರನ್ನ ಕೇಳಿ, ಪೆಟ್ರೋಲ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಅವ್ರನ್ನ ಕೇಳಿ, ವಿದ್ಯುತ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಜನಸಾಮಾನ್ಯರನ್ನ ಕೇಳಿ, ಹಾಲು ಆಲ್ಕೋಹಾಲ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಜನಸಾಮಾನ್ಯರನ್ನು ಕೇಳಿ, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಏರಿಸಿರುವಂತ ಯಾವುದಾದ್ರು ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅವಧಿಗಳಲ್ಲಿ ಈಗ 16 ವರ್ಷದಲ್ಲಿ ಬಜೆಟ್ ಮಂಡನೆ ಮಾಡ್ಕೊಂಡೇ ಬಂದಿದ್ದಾರೆ, 16 ಬಾರಿ. ಹಾಗಾಗಿ ಅದನ್ನೇ ಪುನರಾವರ್ತನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷತೆ ಏನಿಲ್ಲ. ಈಗ ಅಬಕಾರಿನಲ್ಲಿ 4,000 ಕೋಟಿ ಹೆಚ್ಚು ಮಾಡಿದ್ದಾರೆ. ಅದೇ ರೀತಿ ಸಾರಿಗೆ ಇಲಾಖೆಯಲ್ಲಿ ಹೆಚ್ಚು ಮಾಡಿದ್ದಾರೆ. ಅದೇ ರೀತಿ ಸ್ಟಾಂಪ್ ಡ್ಯೂಟಿನಲ್ಲಿ ಹೆಚ್ಚು ಮಾಡಿದ್ದಾರೆ. ಹೀಗೆ ಸುಮಾರು 15-20,000 ಕೋಟಿ ರೂಪಾಯಿಗಳನ್ನು ಹೆಚ್ಚು ಮಾಡಿದ್ದಾರೆ. 1,19,000 ಕೋಟಿ ಸಾಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟನ್ನು ನೋಡಿದರೆ ಅವರಿಗೆ ದಣಿವಾಗ್ಬಿಟ್ಟಿದೆ. ಅವ್ರಿಗೂ ಕೂಡ ಈ ಬಜೆಟನ್ನು ಮಂಡನೆ ಮಾಡೋಕ್ಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಯಾವುದೇ ಹೊಸ ವಿಚಾರಗಳನ್ನು, ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂಥ ಯಾವುದೇ ಯೋಜನೆಗಳು ಈ ಬಜೆಟ್ದಲ್ಲಿ ಕಂಡು ಬರ್ತಾ ಇಲ್ಲ. ಅವರು ಹೋದ ಬಾರಿಯ ಬಜೆಟನ್ನು ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಇವತ್ತು ಕಂಡು ಬರ್ತಾ ಇದೆ.